ಅಕ್ಕ ಹ್ಮ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಏನ್ ಬ್ರೋ ಏನಾಯ್ತು? ಅದೇ ನಾನು ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಮತ್ತೆ ಓಡ್ ಬಂದ್ಬಿಟ್ಟವಳ ಏನು ಕತೆ? ಅವ್ಳಿಗೆ ಮದುವೆ ಆಗಿತ್ತು. ಹಾ ಅವ್ರ ಗಂಡ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಈಗ ಫೋನ್ ಮಾಡಿದ್ಲು. ನಿಜವಾಗ್ಲೂ ಫೋನ್ ಮಾಡಿಲ್ಲ? ಪ್ರಾಮಿಸ್ ಫೋನ್ ಮಾಡಿದ್ಲು. ಹಾ ಅವಾಗ ನನ್ನ ಇಷ್ಟದ ಸ್ಟೋರಿ ನೋಡಿದ್ರಾ? ನೋಡ್ಲಿಲ್ವಲ್ಲ ಸ್ಟೋರಿ. ಒಂದೇ ಸೆಕೆಂಡ್ ಸ್ಟೋರಿ ನೋಡಿ ಹೇಳ್ತೀನಿ ನಿಂಗೆ. ಹೌದಾ? ಇಲ್ಲಿ ನೋಡ್ಬಿಟ್ಟು ಅಲ್ಲ ಹಂಗೆ ನೋಡಿ ಇವಾಗಲೇ ಬರುತ್ತಾ ಅಂತ. ನೀವು ನೋಡಿ ಬರುತ್ತೆ. ಇರಿ ಹಂಗೆ ನೋಡ್ತೀನಿ. ಹಲೋ ಅಕ್ಕ ನೋಡಿದ್ರಾ? ಹಾ ನೋಡ್ದೆ ಬ್ರೋ. ಅದೇನಾ ಆ ಹುಡ್ಗಿನೇನಾ? ಅವಳೇ ಅದು. ಏನ್ ಬಂದ್ಬಿಟ್ಟಿದ್ದಾಳ ಆ ಹುಡ್ಗಿ? ಬಂದ್ಬಿಟ್ಟಿದ್ದಾಳೆ ಅಕ್ಕ, ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹೆಂಗೆ ಬ್ರೋ? ಅವಳು ಮದುವೆ ಬೇರೆ ಆಗ್ಬಿಟ್ಟಿದೆ. ಅವ್ಳ ಗಂಡ ಯಾಕೆ ಕರ್ಕೊಬರಕ್ ಹೋದ್ರಿ? ಅವ್ಳ ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಇನ್ನೂ ಒಂದ್ ತಿಂಗಳಾಗಿಲ್ವೇನೋ ಅಲ್ಲ? ಇನ್ನು ಒಂದು ತಿಂಗಳಾಗಿಲ್ಲ ಮದ್ವೆಗೆ. ಅವ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಿಲ್ವಂತೆ. ನಿನ್ನೆ ಅಳ್ತಾ ಫೋನ್ ಮಾಡಿದ್ಲು 10 ಗಂಟೆಗೆ. ಅದಕ್ಕೆ ನನಗೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಮನೆಯವ್ರಿಗೆ ಹೇಳಿಲ್ವಾ? ಯಾರಿಗೂ ಗೊತ್ತಿಲ್ಲ, ಓಡ್ ಬಂದ್ಬಿಟ್ಟಿದೀನಿ. ಅಯ್ಯೋ, ಮತ್ತೆ ಇವಾಗ ಮುಂದೆ ಗೊತ್ತಿಲ್ಲ ಅಕ್ಕ, ಮದುವೆ ಆಗ್ಬೇಕಷ್ಟೇ. ಮದ್ವೆ ಆಗ್ಬೇಕಂತ ಅಲ್ಲ ಬ್ರೋ, ಇವಾಗ ಓಡ್ ಬಂದ್ಬಿಟ್ಟಿದೀವ ಅಂತ ಅಂದ್ರೆ ಹೆಂಗೆ? ಅವ್ರ ಮನೆಯವ್ರಿಗೆ ಗೊತ್ತಿಲ್ವಾ? ಅವ್ರ ಮನೆಯವ್ರು ಫೋನ್ ಮೇಲೆ ಫೋನ್ ಮಾಡ್ತಿದ್ರು. ಅವಳ ನಂಬರ್ ಅವ್ಳ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ. ಅವಳು ನೀನ್ ಇಲ್ಲ ಅಂತ ಸಾಯ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮದುವೆ ಆಗ್ತೀನಿ ಅಷ್ಟೇ. ಬ್ರೋ ನಿಜ ಹೇಳಿ ಅಕ್ಕ, ನಾನು ನಿಮ್ಗೆ ಎಲ್ಲದನ್ನೂ ಶೇರ್ ಮಾಡ್ಕೊಂಡಿದ್ದೀನಿ, ಇದನ್ನು ಶೇರ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಅಲ್ವಾ ಫೋನ್ ಮಾಡಿದ್ದು ನಿಮ್ಗೆ. ಆ ಹುಡ್ಗನ್ ಜೊತೆ ಡಿವೋರ್ಸ್ ಆಗದೆ ನೀವೇನ್ ಮದ್ವೆ ಆಗ್ತೀರಾ? ಅವನ ಜೊತೆ ಇದ್ರೆ ನೀನ್ ಒಂದು ವಾರದೊಳಗನೆ ಸತ್ತೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅವಳು. ಹೋಗ್ಲಿ, ಅವ್ರ ಮನೆಯವ್ರಿಗೆ ಕರ್ಕೊಂಡೋಗಿ, ಅವ್ರ ಮನೆಯವ್ರಿಗೆ ಕರ್ಕೊಂಡೋಗ್ಬಿಟ್ಟು ಅವ್ರ ಮನೆಯವ್ರಿಗೆ ಈ ತರ ಹೇಳಿ. ಅವ್ರ ಮನೇಲಿ ಅವ್ರ ಅಮ್ಮಂಗೆ ಇಷ್ಟ ಇಲ್ವಲ್ಲ ನಾನಂದ್ರೆ. ನೀವಂದ್ರೆ ಇಷ್ಟ ಇಲ್ಲ ಸರಿ, ಅಟ್ಲೀಸ್ಟ್ ಒಪ್ಸಕ್ಕೆ ಟ್ರೈ ಮಾಡಿ. ಇಲ್ಲ ಅಕ್ಕ, ನಾನು ಎಷ್ಟು ಹೇಳಿದೆ, ಬೇಕಾದ್ರೆ ನನ್ನ ಆಸ್ತಿ ಎಲ್ಲ ಬರ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಅವ್ರ ಅಮ್ಮನಿಗೆ. ಆಸ್ತಿ ಅಲ್ಲ, ಇವಾಗ ಅವರೇ ಇಷ್ಟಪಟ್ಟು ಮದ್ವೆ ಮಾಡ್ಸಿದ್ರು ತಾನೇ. ಇವಾಗ ಆ ಹುಡ್ಗ ಚೆನ್ನಾಗಿಲ್ಲ ಅಂತ ಇವಳು ಹೋಗಿ ಹೇಳಿದ್ರೆ ಅವ್ರಿಗೊಂದ್ ಧೈರ್ಯ ಬರುತ್ತೆ. ಓ ಸರಿ. ಅವ್ರೇನ್ ಹೇಳ್ತಿದಾರೆ ಅಂದ್ರೆ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಿನ್ಗೆ ಯಾಕೆ ಬೇಕು, ಅವಳು ಅಲ್ಲೇ ಸತ್ರ ಸಾಯ್ಲಿ, ನಿನ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಅಮ್ಮ. ಹಂಗ ಹೇಳ್ತಾರ? ಅಯ್ಯೋ, ಅದೇ ನನ್ ಭಯ. ಹಿಂಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ನೀವು ಫೋನ್ ಮಾಡಿದೆ. ಅಯ್ಯೋ, ನಾನ್ ಬದ್ಮನುಷ್ಯ ಅಂತ ಮಾಡಿದೀರಾ? ನಾನು ಏನಂತ ಹೇಳಿ ನಿಮಗೆ? ಬಟ್ ಅವ್ರ ಮನೆಯವ್ರ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಅವ್ರ ಏನಾದ್ರು ಕೊಡ್ಲಕ್ಕ, ಅವಳು ಬೇಕು ನನಗೆ ಅಷ್ಟೇ. ಯಾಕಂದ್ರೆ ಅವಳು ಬೇಕು ಸರಿ ಆಯ್ತು, ನಿಮ್ ಜೊತೆಗೆ ಇರ್ಲಿ, ಬೇಡ ದೂರ ಮಾಡಕ್ ನಮಗೂ ಇಷ್ಟ ಇಲ್ಲ. ಹಾಗಂತ ಅವ್ರಿಗೀಗ ಮದ್ವೆ ಆಗಿದೆ, ಅವ್ರ ಹತ್ರ ಮ್ಯೂಚುವಲ್ ಆಗಿ ಡಿವೋರ್ಸ್ ತಗೊಳ್ದೆ ನೀವು ಮದ್ವೆ ಆದ್ರೆ ತಪ್ಪಾಗುತ್ತೆ ಬ್ರೋ, ನಿಮ್ಮೇಲೆ ಕೇಸ್ ಆಗುತ್ತೆ. ಅಕ್ಕ, ನನಗೇನು ಗೊತ್ತಾ, ನನ್ನ ಮೇಲೆ ಏನಾದ್ರೂ ಪರವಾಗಿಲ್ಲ, ಅವಳು ಬೇಕು. ಅವಳು ಸಾಯ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ, ಅದೇ ನನಗೆ ಭಯ. ಅದಕ್ಕೆ ಅವ್ರ ಅಮ್ಮನ ಮನೆಗೆ ಕಳ್ಸಿ, ಅವ್ರು ಹೊಡಿತಾರೋ ಬಡಿತಾರೋ ಏನಾದ್ರು ಮಾಡ್ಲಿ, ಅವ್ರ ಅಮ್ಮನ ಮೇಲೆ ಇರ್ಲಿ. ಇದೆಲ್ಲ ಸ್ವಲ್ಪ ತಣ್ಣಗಾದಾದ್ಮೇಲೆ ಆಮೇಲೆ ಅವ್ರ ಹುಡ್ಗನ್ ಮನೆಯವ್ರಿಗೆ ಅವ್ರ ಅಮ್ಮನ ಕಡೆಯವ್ರ ಮನೆಯವರು ಇಲ್ಲ ಇನ್ಮೇಲೆ ಕಳ್ಸಲ್ಲ, ನಿಮ್ಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಈ ತರ ಎಲ್ಲ ಆದ್ಮೇಲೆ ಆಮೇಲೆ ಬೇಕಾದ್ರೆ ತಣ್ಣಗಾದ್ಮೇಲೆ ನೀವು ಮದ್ವೆ ಅಂತ ಆಗುತ್ತೆ. ಅಲ್ಲೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ಲ ನಾನು. ಅದಕ್ಕೆ ಯಾಕೆ ಕರ್ಕೊಂಡ್ ಬಂದ್ರಿ? ಇವಾಗ ಹೋಗಿ ಅವ್ರ ಮನೆಗ್ ಬಿಡಿ ನೀವು. ಇವಾಗ ಎಲ್ಲರೂ ರೆಡಿ ಆಗಿರ್ತಾರಲ್ಲ ನೋಡಕ್ಕೆ. ರೆಡಿ ಆಗಿರ್ತಾರ? ಅದ್ ಹೆಂಗ್ ಹೊಡ್ಬಿಡ್ತಾರೆ? ಆ ಹುಡ್ಗಿನೇ ಹೇಳ್ತಾಳಲ್ಲ. ಈಗ ಮದ್ವೆ ಆಗಿರೋ ಹುಡುಗಿ ನನ್ ಹೆಂಗ ಕರ್ಕೊಂಡು ಹೋದಂತ ಇವಾಗ ಬೈತಾರೆ. ಇವಾಗ ಬೈತಾರ? ಅವಳಿಗೆ ಬಂದ್ಲು ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಹೇಳಿ. ಯಾಕೆ ಬೈತಾರೆ? ಯಾರು ಬೈತಾರೆ? ಅವಳು ಬರ್ತೀನಿ ಅಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀಯಾ? ನಿಮ್ಗೆ ಸ್ವಲ್ಪ ಗೊತ್ತಾಗಲ್ವಾ? ಮದ್ವೆ ಆಗಿದೆ, ಫೋನ್ ಮಾಡಿ ಫುಲ್ ವಾರ್ನ್ ಕೊಡ್ತಾ ಇದಾರೆ ಅಕ್ಕ, ಭಯ ಆಗ್ತೈತೆ. ಬ್ರೋ, ನೀವ್ ಕಾಮಿಡಿ ಮಾಡ್ತಾ ಇದೀರಾ ತಾನೇ? ಅಕ್ಕ, ಬೇಕಾದ್ರೆ ಅವಳು ಕೊಡ್ಲಾ ಫೋನು? ಸುಮ್ನೆ ಇರಿ, ನೀವು ನಗ್ತಾ ಇದ್ದೀರಾ. ಅಕ್ಕ, ನಾನು ನಗ್ತಿದ್ದೀನಿ ಅಂತ ಅನಿಸ್ತಿದೆ. ಅದು ಎಷ್ಟು ಭಯ ಆಗ್ತದೆ ಗೊತ್ತಾ? ಈಗ ಏನ್ ಭಯ ಆಗುತ್ತೆ, ಅದು ಓಕೆ ಸರಿ, ಆದ್ರೆ ನೀವು ಕಾಮಿಡಿ ಮಾಡ್ತಾ ಇದೀರಾ ಅಂತ ನನ್ಗನ್ಸ್ತೈತೆ. ಅಕ್ಕ, ನಾನು ಏನಕ್ಕಕ್ಕ ಕಾಮಿಡಿ ಮಾಡ್ಲಿ ಈ ವಿಚಾರದಲ್ಲಿ? ಆ ಹುಡುಗಿ ನಿಜಾನೇನಾ? ನಿಜವಾಗ್ಲಕ್ಕ, ಪ್ರಾಮಿಸ್ ಅಕ್ಕ.
ಅಯ್ಯೋ ಮತ್ತೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇವತ್ತು ನೈಟು ಬೇರೆ ಕಡೆ ಹೋಗೋಣ ಅನ್ಕೊಂಡಿದ್ದೀನಿ. ಬೇರೆ ಕಡೆ ಹೋದ್ರೆ ನಿಮ್ದೇ ತಪ್ಪಾಗುತ್ತೆ ಬ್ರೋ, ನೀವೇ ಹಾರ್ಸ್ಕೊಂಡು ಹೋದ್ರಿ ಅನ್ಕೋತಾರೆ. ಅವಳು ಬೇಕಲ್ವಾ ನನಗೆ. ಅದು ಸರಿ, ಆದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಿಮ್ ಭವಿಷ್ಯ ಹಾಳಾಗಲ್ವಾ? ಅವಳೇ ನನ್ನ ಭವಿಷ್ಯ ಅಕ್ಕ. ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ, ರಿಯಾಲಿಟಿಯಲ್ಲಿ ಚೆನ್ನಾಗಿರಲ್ಲ. ಇಲ್ಲ ಎರಡು ಕಡೆನೂ ಯೋಚನೆ ಮಾಡ್ಬೇಕು. ಏನಂದ್ರೆ ಅವಳಿಗೆ ತುಂಬಾ ಹುಷಾರ್ ಬೇರೆ ಇಲ್ಲ. ಹಂಗಲ್ಲ, ಏನಿಗ್ ಬಂದ್ಲಂತೆ ಕಳ್ಸಿ ವಾಪಸ್ಸು. ಮದ್ವೆ ಆಗ್ಬೇಕಾದಾಗ ಕುಣ್ಕೊಂಡ್ ಆದ್ರೂ ತಾನೇ ನಿಮ್ನ ಬಿಟ್ಬಿಟ್ಟು ಬೇಡ ಅನ್ಬಿಟ್ಟು, ಮತ್ ಇವಾಗ ಯಾಕೆ ಬಂದ್ಲಂತೆ? ಅದು ನಾನು ಕೇಳಿದೆ, ಅವಳು ಒಂದ್ ಮಾತು ಹೇಳಿದ್ಲು, ನಾನು ನಿನ್ನ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ಮದ್ವೆ ಆಗ್ಬಿಟ್ಟೆ, ಬಟ್ ನಮ್ಮ ಮದ್ವೆ ಆದ್ಮೇಲೆ ನನಗೆ ಅನಿಸ್ತಾ ಇದೆ. ಹೆಂಗ್ ಆಗ್ಬಿಡ್ತಾಳೆ ಬ್ರೋ, ರಿಯಲ್ ಆಗಿ ಪ್ರೀತಿ ಮಾಡಿದ್ಲು ತಾನೆ, ಮತ್ತೆ ಮದ್ವೆ ಆದ್ಲು ತಾನೆ, ಇವಾಗ ಏನ್ ಮಾಡಿದ್ರು ಅವನೇ ಅಂತ ಇರ್ಬೇಕು, ಮತ್ತೆ ಯಾಕೆ ನಿಮ್ ಹತ್ರ ಬಂದು ಹಂಗೆ ಹಿಂಗೆ ಅನ್ನೋದು? ಅದೇ ಗೊತ್ತಾಗ್ತಿಲ್ಲ ಅಕ್ಕ. ಅವಳು ನಿನ್ನೆ ಫೋನ್ ಮಾಡಿದಾಗ ಫುಲ್ ಅಳ್ತಾ ಇದ್ಲು. ಕೊಡಿ, ನಾನು ಕೇಳ್ತೀನಿ ಅವಳಿಗೆ. ಕೊಡ್ತೀನಿ ಅಕ್ಕ. ಮಲ್ಕೊಂಡ್ಬಿಟ್ಟಿದ್ದು, ಹುಷಾರಿಲ್ಲ ಅವಳಿಗೆ. ಟ್ಯಾಬ್ಲೆಟ್ ತಗೊಂಬಂದಿದ್ದೆ, ಹಾಸ್ಪಿಟ್ಲ್ ತೋರಿಸ್ಕೊಂಬಂದು ಇವಾಗ. ಇದೆಲ್ಲ ನಂಗೆ ಯಾಕೋ ನಿಜ ಅನ್ನಿಸ್ತಾ ಇಲ್ಲ ಬ್ರೋ. ನಿಜ ಅನಿಸ್ತಿಲ್ವಾ ಅಕ್ಕ? ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಸರಿ, ಆದ್ರೆ ಇದೆಲ್ಲ ಇಷ್ಟೆಲ್ಲ ಆಗಿದೆ ಅಂತ ಅನ್ನೋ ತರ ಅನ್ಸ್ತಾ ಇಲ್ಲ ನಂಗೆ. ಪ್ರೀತಮಣ್ಣಂಗೂ ಗೊತ್ತಿಲ್ಲ ಇನ್ನು. ಅವ್ರಿಗೆ ಗೊತ್ತಾದ್ರೆ ಅವ್ರು ಏನು ಮಾಡಲ್ಲ ಅಲ್ಲಿ. ಹೌದಾ ಹೌದೇನೋ ಅಂತಾರೆ ಅಷ್ಟೇ. ಯಪ್ಪ, ನಾನು ಯಾಕೆ ನಂಗೆ ಗೊತ್ತಾಗ್ತಿಲ್ಲ ಅಕ್ಕ. ಅಯ್ಯ, ಅವ್ರಿಗೆ ಅಷ್ಟೆಲ್ಲ ಧೈರ್ಯನೂ ಇಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಕೊಡಿ ಅವಳಿಗೆ, ನಾನು ಕೇಳ್ತೀನಿ ಏನಿಗೆ ಬಂದ್ಲು ಅಂತ. ಮಲ್ಕೊಂಡಿದ್ದಾಳೆ. ಮಲ್ಕೊಂಡಿದ್ರೆ ಏನು, ಎದ್ದೇಳ್ಸಿ. ಅವಳು ಹುಷಾರಿಲ್ಲ. ಐಸು ಇಲ್ಲೇನಿಲ್ಲ ತಾನೇ, ಹುಷಾರಿಲ್ದೆ ಮಲಗಿದಾಳ ಅಷ್ಟೇ ತಾನೇ. ಅವಳು ಹುಷಾರಿಲ್ವಲ್ಲ ಫುಲ್ಲು. ಅವ್ನು ನಿನ್ನೆ ಫೋನ್ ಮಾಡಿ ಏನು ಹೇಳ್ತಿದ್ಲು ಅಂದರೆ, ಒಂದು ವಾರ ಆಯ್ತು ಕಣ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸಮೇತ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳ್ತಿದ್ಲು. ಅಯ್ಯೋ, ಅದಕ್ಕೆ ನೀವು ಏನು ಕರ್ಗೋಗ್ಬಿಟ್ರಾ? ಏನು ಮಾಡೋದು? ಮತ್ತೆ ಆದ್ಮೇಲೆ ಮುಗೀತು ಬ್ರೋ, ಇನ್ನೆಲ್ಲಾದ್ರೂ ಒಂದ್ ಕಡೆ ಚೆನ್ನಾಗಿಲ್ಲ ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ಬೇಕಿತ್ತು. ಅವಳು ಚೆನ್ನಾಗಿರ್ತೀನಿ ಅಂತ ಹೇಳಿದ್ಕೆ ಅಲ್ವಾ ನಾನು ಅವಳನ್ನ ಸಾರಿ ಬಿಟ್ಟಿದ್ದು. ಚೆನ್ನಾಗಿಲ್ಲ ಅಂದ ತಕ್ಷಣ ನೀವು ಹೋಗಿ ಕರ್ಕೊಂಬರಕ್ಕೆ ನೀವು ಆ ತರ ಮಾಡ್ಬಾರ್ದಲ್ಲ ಬ್ರೋ. ಅದೇನ್ ಮಾಡೋದಕ್ಕ? ಮತ್ತೆ ಇವಾಗ ಏನ್ ಮಾಡ್ತೀರಾ? ಫಿಕ್ಸ್ ಆಗಿದ್ದೀನಿ ಮದುವೆ ಆಗ್ಬೇಕು ಅಂತ. ಆಗ್ಬೇಕಂತ ಫಿಕ್ಸ್ ಆಗಿದ್ರೆ ಫಸ್ಟ್ ಅವ್ರ ಹತ್ರ ಡಿವೋರ್ಸ್ ಆಗ್ಬೇಕು ಬ್ರೋ. ಇಲ್ಲ ಅಕ್ಕ, ಅವಳು ಏನಾದ್ರು ಆಗ್ಲಿ. ಡಿವೋರ್ಸ್ ಆಗ್ತೇ ಮದ್ವೆ ಹೆಂಗ್ ಆಗ್ತೀರಾ? ನಿಮ್ಮೇಲೆ ಕೇಸ್ ಹಾಕ್ತಾರ ಅವರು. ಅದೇನ್ ಹಾಕೊಂಡ್ರೆ ಪರವಾಗಿಲ್ಲ, ಅವಳು ನನ್ನ ಕಡೆ ಇದ್ದಾಳೆ ಸಾಕು. ನಿಮ್ ಕಡೆ ಇದ್ದಾಳೆ, ಯಾರಾದ್ರೂ ಮತ್ತೆ ಅವ್ರ ಮನೆಯವ್ರು ಬಂದು ಇಲ್ಲ ಏನೋ ಮಾಡಿದ್ರು, ಅವಾಗ ಮತ್ತೆ ಮೊದ್ಲಿನ ತರ ಅವ್ರ ಕಡೆಗೇನೆ ಮಾತಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ, ನಾನು ಮದುವೆ ಆಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ತೀನಿ, ಅವಳು ಒಪ್ಪಿಗೆ ಅಂದೇನೆ ತಾಳಿ ಕಟ್ತೀನಿ. ವಿಡಿಯೋ ಏನೂ ಇರಲ್ಲ, ಮಣ್ಣು ಅಲ್ಲಿ. ನಿಮ್ಗೆ ಮತ್ತೆ ಚೇಂಜ್ ಮಾಡಿದ್ರೆ, ಮ್ಯಾನಿಪುಲೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಈಗ ಏನ್ ಮಾಡೋದಕ್ಕ, ನೀವು ಹೇಳಿ. ಯಾವ್ದನ್ನು ಅರ್ಜೆಂಟಲ್ಲಿ ಮಾಡ್ಕೋಬೇಡಿ, ಯೋಚನೆ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ನಮ್ಮ ಅಕ್ಕ ಅಂತ ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಫೋನ್ ಮಾಡಿದ್ರು. ನಂಗೂ ಈಗಲೂ ನಂಬಿಕೆ ಬರ್ತಾ ಇಲ್ಲ ಬ್ರೋ, ನೀವು ಸುಮ್ಮನೆ ಆಟ ಆಡಿಸ್ತಾ ಇದ್ದೀರಾ. ಅಯ್ಯೋ, ಇವತ್ತು ಏನಾದ್ರೂ ಏಪ್ರಿಲ್ ಫಸ್ಟಾ? ಹಿಂಗೆಲ್ಲ ಮಾಡಬಾರ್ದು. ಇವತ್ತು ಫಸ್ಟ್ ಅಲ್ವಾ ನಾನು ಮಾಡೋದಿರೋದಕ್ಕೆ, ನಂಗೆ ಡೇಟ್ ಕೂಡ ಮರ್ತೋಗಿದೆ. ಏಪ್ರಿಲ್ ಫುಲ್ ಅಕ್ಕ? ಅಲ್ಲ ಬ್ರೋ, ಫಸ್ಟ್ ಈಗ ಫುಲ್ ಮಾಡೋದು. ನಾನು ಏನೇನೋ ಅನ್ಕೋತಾ ಇದ್ದೀನಿ. ಅಯ್ಯೋ, ಇದು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಏನ್ ಅಪ್ಲೋಡ್ ಮಾಡಿ ಏನ್ ಮಾಡ್ತೀರಾ ಬ್ರೋ, ಹಿಂಗ ಫೋನ್ ಮಾಡೋದು? ನಾನು ಏನ್ ಬಿಡ್ತಾರ ಹಂಗಾದ್ರೆ, ಹೆಂಗಾಗ್ಬಿಡ್ತಾರೆ? ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೋದಾ? ಮಾಡ್ಕೊಳ್ಳಿ ಎಲ್ಲಾದ್ರೂ. ಅದೇ ಈಗ ಆಗಿದ್ದೆಲ್ಲ ನಿಜ ಅಲ್ಲ ತಾನೇ? ಕಾಮಿಡಿ.